ಹಾಯ್ ಡಾರ್ಲಿಂಗ್ಸ್, ನೀವೇನಾದರೂ ನಿಮ್ಮ ಎಜುಕೇಷನ್ ಮುಗಿಸಿ ಬ್ಯಾಂಕ್ ಸೆಕ್ಟರ್ನಲ್ಲಿ ವರ್ಕ್ ಮಾಡಬೇಕಂತ ಅಂದ್ಕೊತಿದ್ರೆ ಇದೀಗ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು ಆಫೀಸರ್ನ ಸ್ಪೆಷಲಿಸ್ಟ್ ಕ್ಯಾಟಗರಿಯಲ್ಲಿ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ನೀವು ಜಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ್ರೆ ಸಾಕು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಇದರ ಜೊತೆಗೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕಂತ ತಿಳ್ಕೊಬೇಕಂದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ. ಹಾಗೆ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ನಿಮಗೆ ಡೈಲಿ ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ ಒಂದು ವೇಕೆನ್ಸಿ ಹಾಗೆ ಮತ್ತು ಗೌರ್ಮೆಂಟ್ ಸ್ಕೀಮ್ಸ್ನ ಬಗ್ಗೆ ನಿಮಗೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಲಾಗುತ್ತೆ. ಅದಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಇವತ್ತು ವಿಚಾರ ನೋಡೋದಾದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಈ ಒಂದು ಹುದ್ದೆಗೆ ನೀವು ಏಪ್ರಿಲ್ 9ನೇ ತಾರೀಕಿಂದ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂದರೆ ಇವತ್ತಿಂದನೇ ಅಪ್ಲೈ ಮಾಡ್ಬೋದಾಗಿದ್ದು ಏಪ್ರಿಲ್ 30ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿರುತ್ತೆ. ಹಾಗೆ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು ಬಂದು ಮೇ ಮಂತಲ್ಲಿ ನಿಮಗೆ ಕಂಡಕ್ಟನ್ನು ಮಾಡಲಾಗುತ್ತೆ ಮತ್ತು ಇಂಟರ್ವ್ಯೂ ನಿಮಗೆ ಜೂನ್ ಮಂತ್ನಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಯಾವೆಲ್ಲ ವೇಕೆನ್ಸೀಸ್ ಇರುತ್ತೆ ಮತ್ತು ಎಷ್ಟು ರಿಸರ್ವೇಷನ್ ಇರುತ್ತೆ ಮತ್ತು ಟೋಟಲ್ ವೇಕೆನ್ಸಿ ನೋಡೋದಾದರೆ ಮೊದಲನೇದಾಗಿ ಅನಾಲಿಟಿಕ್ಸ್ ಆ್ಯಂಡ್ ಮಾಡಲ್ ರಿಸ್ಕ್ನ ವೇಕೆನ್ಸೀಸ್ ಖಾಲಿ ಇದ್ದು ಒಟ್ಟು 6 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ಇದು ಸ್ಕೇಲ್ 4 ಆಗಿ ಸ್ಕೇಲ್ 3ಯ ವೇಕೆನ್ಸಿ ಆಗಿದ್ದು, ಸೊ ಹಾಗೆ ಯಾರೆಲ್ಲ ನೋಡುವಂಥವ್ರು ಯಾವ ಸ್ಕೇಲ್ ಅಂತ ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರುತ್ತೆ. ಯಾಕಂದರೆ ಇದ್ರ ಒಂದು ಆಧಾರದ ಮೇಲೆ ನಿಮಗೆ ಸ್ಯಾಲ್ರಿ ಆಗಿರ್ಬೋದು ಮತ್ತು ನಿಮ್ಮ ಏಜ್ ಲಿಮಿಟ್ ಆಗಿರ್ಬೋದು ಇದು ಡಿಫ್ರೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಅಸೆಟ್ ಲಯಬಿಲಿಟಿ ಮತ್ತು ಮ್ಯಾನೇಜ್ಮೆಂಟ್ನ ಇದು ನಿಮಗೆ 5 ವೇಕೆನ್ಸೀಸ್ ಖಾಲಿ ಇರುತ್ತೆ. ಡಿಜಿಟಲ್ ರಿಸ್ಕ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದು 8 ವೇಕೆನ್ಸೀಸ್. ಎಂಟರ್ಪ್ರೈಸ್ ರಿಸ್ಕ್ ಮ್ಯಾನೇಜ್ಮೆಂಟ್ 5 ವೇಕೆನ್ಸೀಸ್. ಮಾರ್ಕೆಟ್ ರಿಸ್ಕ್ನ 2 ವೇಕೆನ್ಸೀಸ್ ಖಾಲಿ ಇದು ನಿಮಗೆ ಒಟ್ಟು 26 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ಇದರಲ್ಲಿ ನಿಮಗೆ PWBD ಕ್ಯಾಟಗರಿಗೆ ಕೂಡ ರಿಸರ್ವೇಷನ್ನ ನೀಡಲಾಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಈ ಒಂದು ಹುದ್ದೆಗೆ ಬೇಕಾಗಿದ್ದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಮೊದಲನೇದಾಗಿ ರಿಸ್ಕ್ ಅನಾಲಿಟಿಕ್ಸ್ ಆ್ಯಂಡ್ ರಿಸ್ಕ್ ವ್ಯಾಲಿಡೇಷನ್ನ ಈ ಒಂದು ಹುದ್ದೆಗೆ ಸ್ಕೇಲ್ 4 ಆಗಿದ್ದರಿಗೆ ಜಸ್ಟ್ ನೀವು ಗ್ರ್ಯಾಜುಯೇಷನ್ ಮುಗಿಸಿದ್ರೆ ಸಾಕು. ಮ್ಯಾಥಮೆಟಿಕ್ಸ್ ಹಾಗೆ ಸ್ಟ್ಯಾಂಡರ್ಡ್ 6ಅಲ್ಲಿ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಥವಾ BE BTech ಇನ್ ಡೇಟಾ ಸೈನ್ಸ್ ಅಥವಾ IT ಕಂಪ್ಯೂಟರ್ ಸೈನ್ಸ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿರೋಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇವ್ರು ಬಂದು ನೀವು ಪ್ರಿಫರ್ಡ್ ಮಾಡ್ತಿರೋದು ಬಂದು MBA PGDM ಇವ್ರು ಪ್ರಿಫರ್ ಮಾಡ್ತಿರೋದಾಗಿರುತ್ತೆ. ಇನ್ನು ಎಕ್ಸ್ಪೀರಿಯೆನ್ಸ್ ಬಂದು ನಿಮಗೆ ಸ್ಕೇಲ್ 4 ಅವ್ರಿಗೆ 5 ಇಯರ್ಸ್ ಪೋಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳ್ತಾಯಿದ್ದಾರೆ. ಅಂದರೆ ಎಕ್ಸ್ಪೀರಿಯೆನ್ಸ್ ಸ್ಕೇಲ್ 3 ಅವ್ರಿಗೆ ಆದರೆ 3 ಇಯರ್ಸ್ ಎಕ್ಸ್ಪೀರಿಯೆನ್ಸ್ನ ಕೇಳ್ತಿದ್ದಾರೆ. ಸೊ ಈ ಒಂದು ಕಾರಣಕ್ಕೋಸ್ಕರ ನಿಮ್ಮ ಸ್ಯಾಲ್ರಿ ಆಗಿ ನಿಮ್ಮ ಒಂದು ಏಜ್ ಲಿಮಿಟ್ ಅನ್ನೋದು ಡಿಫ್ರೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿ ಅಸೆಟ್ ಲಯಬಿಲಿಟಿ ಮ್ಯಾನೇಜ್ಮೆಂಟ್ ಇದು ಸ್ಕೇಲ್ 2 ಆಗಿ 3 ವೇಕೆನ್ಸಿ ಆಗಿದ್ದು ಈ ಒಂದು ವೇಕೆನ್ಸಿಗೂ ಕೂಡ BE BTech ಇನ್ IT ಅಥವಾ ಕಂಪ್ಯೂಟರ್ ಸೈನ್ಸ್ ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅವ್ರು MBA ಆರ್ CA ಮಾಡಿರೋಂಥವ್ರು ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿದ್ದು. ಇನ್ನು ಎಕ್ಸ್ಪೀರಿಯೆನ್ಸ್ ವಿಚಾರಕ್ಕೆ ಬಂದರೆ ಸ್ಕೇಲ್ 3 ಅವ್ರಿಗಾದರೆ 4 ಇಯರ್ಸ್, ಸ್ಕೇಲ್ 2 ಅವ್ರಿಗಾದರೆ 3 ಇಯರ್ಸ್ ಕೇಳ್ತಾಯಿದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಡಿಜಿಟಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಈ ಒಂದು ಹುದ್ದೆಗೆ ಕೂಡ ನೀವು ಜಸ್ಟ್ ಗ್ರ್ಯಾಜುಯೇಷನ್ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿತ್ತು. ನೆಕ್ಸ್ಟ್ ಅಥವಾ ಸೈಬರ್ ಸೆಕ್ಯೂರಿಟಿ ಮಾಡಿರೋಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎಕ್ಸ್ಪೀರಿಯೆನ್ಸ್ ವಿಚಾರ ನೋಡೋದಾದರೆ ಸ್ಕೇಲ್ 3 ಅವ್ರಿಗಾದರೆ 4 ಇಯರ್ಸ್, ಸ್ಕೇಲ್ 2ಗಾದರೆ 3 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾಯಿದ್ದಾರೆ. ಎಂಟರ್ಪ್ರೈಸ್ ರಿಸ್ಕ್ ಇದಕ್ಕೆ ಬಂದು ನೀವು BE BTech ಅಥವಾ IT ಅಥವಾ ಕಂಪ್ಯೂಟರ್ ಸೈನ್ಸ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಥವಾ PG ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರೋದು. ಜೊತೆಗೆ MBA ಅಥವಾ ಚಾರ್ಟರ್ಡ್ ಅಕೌಂಟಿಂಗ್ ಮಾಡಿರೋಂಥವ್ರು ಇದರಲ್ಲಿ ಯಾವುದಾದ್ರೂ ಒಂದು ಎಜುಕೇಷನ್ ಮುಗಿಸಿದ್ರೆ ಸಾಕು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಕ್ಕೆ 5 ಇಯರ್ಸ್ ಟೋಟಲ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾಯಿದ್ದು ಅಟ್ಲೀಸ್ಟ್ 3 ಇಯರ್ಸ್ ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಫೈನಾನ್ಷಿಯಲಲ್ಲಿ. ಕೊನೆಯದಾಗಿ ಮಾರ್ಕೆಟ್ ರಿಸ್ಕ್ ಇದಕ್ಕೂ ಕೂಡ BE BTech MBA CA ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು ಇದಕ್ಕೆ ಸ್ಕೇಲ್ 3ಗೆ ಬಂದು 4 ಇಯರ್ಸ್ ಟೋಟಲ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾಯಿದ್ದಾರೆ. ಟೋಟಲ್ ಎಕ್ಸ್ಪೀರಿಯೆನ್ಸ್ 2ಗೆ ಬಂದು 3 ಇಯರ್ಸ್ ಕೇಳ್ತಾಯಿದ್ದಾರೆ. ಇನ್ನು ಏಜ್ ಲಿಮಿಟಲ್ಲಿ ಯಾರೆಲ್ಲ ಸ್ಕೇಲ್ 4 ಇರೋದವ್ರಿಗೆ ಮಿನಿಮಮ್ 20 ವರ್ಷದಿಂದ ಮ್ಯಾಕ್ಸಿಮಮ್ 45 ಇರುತ್ತೆ.
ಇದರಲ್ಲಿ ಎಲ್ಲದಕ್ಕೂ ಕೂಡ ಮಿನಿಮಮ್ 20 ವರ್ಷದಿಂದ ಇದ್ದು, ಸ್ಕೇಲ್ 2 ಹಾಗೆ 3ಗೆ ಬಂದು ಮಿನಿಮಮ್ 20 ಮ್ಯಾಕ್ಸಿಮಮ್ 35 ಆಗಿರುತ್ತೆ. ಸ್ಕೇಲ್ 1ಗೆ ಮಾತ್ರ ಮ್ಯಾಕ್ಸಿಮಮ್ 30 ಆಗಿರುತ್ತೆ. ಇದರ ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡ್ತಾ ಇದ್ದು, SC/ST ಗಾದರೆ 5 ಇಯರ್ಸ್, OBC ಗಾದರೆ 3 ಇಯರ್ಸ್, PWBD ಕ್ಯಾಟಗರಿ ಆದರೆ 10 ಇಯರ್ಸ್. ಹಾಗೆ ಯಾರ ಚಿಲ್ಡ್ರನ್ಸ್ ಅಥವಾ ಫ್ಯಾಮಿಲಿ 1984ನಲ್ಲಿ ಸತ್ತಿರೋವಂಥವ್ರು ಅವ್ರಿಗೂ ಕೂಡ 5 ಇಯರ್ಸ್ವರೆಗೂ, ಮತ್ತು ಎಕ್ಸ್ ಸರ್ವಿಸ್ಮೆನ್ ಇರೋವಂಥವ್ರು 5 ಇಯರ್ಸ್ ಅಟ್ಲೀಸ್ಟ್ 5 ಇಯರ್ಸ್ ವರ್ಕ್ ಮಾಡಿರೋವಂಥವ್ರಿಗಾದರೆ ಅವ್ರಿಗೂ ಕೂಡ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದಾರೆ. ಯಾರೆಲ್ಲ ಇದರಲ್ಲಿ ವರ್ಕ್ ಮಾಡೋವಂಥವ್ರಿಗೆ ಅಟ್ಲೀಸ್ಟ್ ನೀವು 3 ಇಯರ್ಸ್ ವರ್ಕ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ 3 lakhs ವರ್ತ್ ಆಗೋವಂಥ ಬಾಂಡ್ ನೀಡ್ತಾರೆ. ಇದ್ರ ಜೊತೆಗೆ ನಿಮಗೆ ಸಿವಿಲ್ ಸ್ಕೋರ್ ಕೂಡ ಚೆಕ್ ಮಾಡ್ತಾರೆ. ಯಾರೆಲ್ಲ ಈ ಒಂದು ಹುದ್ದೆಗೆ ಆಯ್ಕೆ ಆಗುವಂಥವ್ರಿಗೆ ಮಿನಿಮಮ್ ಸಿವಿಲ್ ಸ್ಕೋರ್ ಬಂದು 650 ಆಗಿರಬೇಕಾಗುತ್ತೆ, ಅದಕ್ಕಿಂತ ಹೆಚ್ಚಾಗಿರಬೇಕಾಗುತ್ತೆ. ಒಂದು ವೇಳೆ ಅದಕ್ಕಿಂತ ಕಡಿಮೆ ಇದ್ದರೂ ಕೂಡ ನಿಮ್ಮ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ ಬ್ಯಾಂಕ್ ಸೆಕ್ಟರ್ನಲ್ಲಿ ಈಗ ಸಿವಿಲ್ ಸ್ಕೋರ್ ಅನ್ನೋದು ಚೆಕ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬಂದು ಸ್ಯಾಲ್ರೀಸ್ ವೈಸ್ ನೋಡೋದಾದರೆ, ಚೀಫ್ ಮ್ಯಾನೇಜರ್ ಇದು ಸ್ಕೇಲ್ 4ನ ವೇಕೆನ್ಸಿಗೆ 1,07,000ದಿಂದ ಶುರುವಾಗ್ತಿದ್ದು 1,20,000ವರೆಗೂ ನಿಮಗೆ ಸ್ಯಾಲ್ರಿಯನ್ನು ನೀಡಲಾಗುತ್ತೆ. ಸೀನಿಯರ್ ಮ್ಯಾನೇಜ್ಮೆಂಟ್ನ ಸ್ಕೇಲ್ 3 ವೇಕೆನ್ಸಿಗೆ 85,000ದಿಂದ 1,05,000ವರೆಗೂ ನೀಡಿದ್ದಾರೆ. ಸ್ಕೇಲ್ 2ಗೆ ಬಂದು 64,000ದಿಂದ 93,000ವರೆಗೂ ನಿಮಗೆ ಸ್ಯಾಲ್ರಿ ಅನ್ನೋದು ನೀಡಾಗುತ್ತೆ. ಇನ್ನು ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಬಂದು ಈ ಒಂದು ಹುದ್ದೆಗೆ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಮತ್ತು ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಆನ್ಲೈನ್ ಎಕ್ಸಾಮಿನೇಷನು ಹೆಂಗಿರುತ್ತಪ್ಪ ಅಂದರೆ ನಿಮಗೆ ಒಟ್ಟು 3 ಸಬ್ಜೆಕ್ಟಲ್ಲಿ ಇದು ನಿಮಗೆ ಸ್ಟ್ರೀಮಿಂಗ್ ಮತ್ತು ರೀಸನಿಂಗ್, ಬ್ಯಾಂಕ್, ಪ್ರೆಸೆಂಟ್ ಎಕನಾಮಿಕ್ ಮತ್ತು ಜನರಲ್ ಅವೇರ್ನೆಸ್ನ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನೋದು ಇರುತ್ತೆ. ಒಟ್ಟು 100 ಕ್ವಶನ್ಸ್ಗೆ 100 ಮಾರ್ಕ್ಸ್ಗೆ ಇರುತ್ತೆ. ನಿಮಗೆ 90 ಮಿನಿಟ್ಸ್ ಟೈಮ್ ಅನ್ನೋದು ಇರುತ್ತೆ. ಇದರಲ್ಲಿ ನಿಮಗೆ ಯಾವುದೇ ರಾಂಗ್ ಆನ್ಸರ್ಗೂ ಪೆನಲ್ಟಿ ಅನ್ನೋದು ಇರೋದಿಲ್ಲ. ಇನ್ನು ನಿಮಗೆ ಒಟ್ಟು ಒಂದು 30 ಸ್ಟೇಟ್ಸ್ವರೆಗೂ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅಲ್ಲಿ ಇರುತ್ತೆ. ಅದರಲ್ಲಿ ಬಂದು ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗ್ಳೂರು, ಧಾರವಾಡ, ಹುಬ್ಳಿ, ಮಂಗಳೂರಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ನೀವು ನೋಡ್ಬೋದು ಆಗಿರುತ್ತೆ ಬರೆಯೋದಕ್ಕೆ. ಹಾಗೆ ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದು SC/ST, PWBD ಮತ್ತು ವುಮೆನ್ ಕ್ಯಾಟಗರಿಗೆ 175 ಅಮೌಂಟ್ ಇರುತ್ತೆ. ಇದು ಇಂಟಿಮೇಷನ್ ಚಾರ್ಜಸ್ ಆಗಿರುತ್ತೆ. ಇನ್ನು ಉಳಿದಂಥ ಎಲ್ಲ ಕ್ಯಾಟಗರಿಗೆ ಕೂಡ 850 rupees ಪ್ಲಸ್ ಅಪ್ಲಿಕೇಶನ್ ಫೀಸ್ ಪ್ಲಸ್ ಇಂಟಿಮೇಷನ್ ಚಾರ್ಜಸ್ ಇದನ್ನು ನೀವು ಪೇ ಮಾಡಬೇಕಾಗುತ್ತೆ. ಇದನ್ನು ನೀವು ಆನ್ಲೈನ್ ಮೂಲಕ ಪೇ ಮಾಡ್ಬೋದಾಗಿದ್ದು, ಒಂದ್ಸಲ ನೀವು ಪೇ ಮಾಡಿದಾದ್ಮೇಲೆ ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ನೀವು ಅಮೌಂಟ ಪೇ ಮಾಡಿದಾದ್ಮೇಲೆ ಬರುವಂಥ ಫೀಸ್ ರೆಸಿಪ್ಟನ್ನ ಕೂಡ ನೀವು ಕಾಪಿ ತೊಗೊಂಡು ಇಟ್ಕೋಬೇಕಾಗುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋವಂಥವ್ರು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ ibpsreg.ibpvs.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ನೀವು ಅಪ್ಲೈನ ಮಾಡಬಹುದಾಗಿರುತ್ತೆ. ಅಥವಾ ಎನಿ ಫರ್ದರ್ ಇನ್ಫಾರ್ಮೇಷನ್ ಇದ್ದರೂ ಕೂಡ ಅದರಲ್ಲಿ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಅಥವಾ ಎನಿ ಫರ್ದರ್ ಅಪ್ಡೇಟ್ ಕೂಡ ಅದರಲ್ಲೇ ನಿಮಗೆ ಅನೌನ್ಸ್ ಮಾಡಲಾಗುತ್ತೆ. ನಿಮ್ಮ ಆಲ್ ಟಿಕೆಟ್ ಇದನ್ನೆಲ್ಲ ನಿಮಗೆ ನೀವು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಅಥವಾ ನಿಮ್ಮ ಇಮೇಲ್ ಐಡಿಗೆ ಬಂದಿರುತ್ತೆ, ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತು ವೀಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ. ಯಾರೆಲ್ಲ ಕೆಲಸ ಹುಡುಕ್ತಿರೋ ಅಂಥವ್ರು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಯಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್. ಧನ್ಯವಾದಗಳು.